Hello students, welcome back to Creative Things YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂಡ್ ಪಾರ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದ ಚಾಪ್ಟರ್ ಕೋಆರ್ಡಿನೇಟ್ ಜಾಮೆಟ್ರಿನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಫ್ಯೂ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿ ಆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ವೀಡಿಯೋಸ್ ನೋಡಿಲ್ವೋ ವೀಡಿಯೋಸ್ ನೋಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಸಿಫಿಕ್ ಆಗಿ 2 ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಸೊ ಇವತ್ತಿನ ಕ್ವೆಶನ್ಗೆ ಹೋಗೋದಕ್ಕೆ ಮುಂಚೆ ಅದು ಕ್ವೆಶನ್ದು ಪ್ರಿಯರ್ ನಾಲೆಡ್ಜ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ದಟ್ ಈಸ್ ಬೇಸ್ಡ್ ಆನ್ ಸ್ಕ್ವೇರ್ ಆ್ಯಂಡ್ ರೋಂಬಸ್. ನಾನಿಲ್ಲಿ ಬ್ರೀಫಾಗಿ ಇದಕ್ಕೆ ಇರೋ ಡಿಫ್ರೆನ್ಸಸ್ನ ಮತ್ತು ಸಿಮಿಲಾರಿಟಿನ ಹೇಳ್ತಾ ಇದ್ದೀನಿ, ಬೇಸ್ಡ್ ಆನ್ ಲೆನ್ಸ್ ಆಫ್ ಸೈಡ್ಸ್ ಮಾತ್ರ. ಸೊ ನಿಮ್ಗೆ ಗೊತ್ತು, ಸ್ಕ್ವೇರ್ ABCD ತೊಗೊಂಡಿದ್ದೀವಿ. ದಿಸ್ ಈಸ್ ಅ ರೋಂಬಸ್ PQRS. ಸೊ ಈಗ ಇನ್ ಅ ಸ್ಕ್ವೇರ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಎಸ್. ಆಲ್ಸೋ ಇನ್ ಅ ರೋಂಬಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ದಟ್ ಈಸ್ ದ ಸಿಮಿಲಾರಿಟಿ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ವೇರ್ ಆ್ಯಂಡ್ ರೋಂಬಸ್ ಇಸ್, ಇನ್ ಅ ಸ್ಕ್ವೇರ್ ಡಯಾಗ್ನಲ್ಸ್ ಎರಡು ಈಕ್ವಲ್ ಆಗಿರುತ್ತೆ. AC is equal to BD, the length of the diagonals are equal. ಆದರೆ ರೋಂಬಸಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಇರೋದಿಲ್ಲ. ದಟ್ ಈಸ್ PR is not equal to SQ. ಸೊ ಈಗ ನಿಮ್ಗೆ ಏನಾದರೂ ಒಂದು 4 ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಅದು ಸ್ಕ್ವೇರ್ ರೋಂಬಸ ಫೈಂಡ್ ಔಟ್ ಮಾಡಿ ಅಂತ ನಿಮಗೆ ಕೇಳಿದ್ರೆ, ನೀವು ಈ ಒಂದು ಐಡಿಯಾ ಯೂಸ್ ಮಾಡಿಕೊಂಡು ಯು ವಿಲ್ ಬಿ ಫೈಂಡಿಂಗ್ ಔಟ್ ವೆದರ್ ಇಟ್ ಇಸ್ ಅ ಸ್ಕ್ವೇರ್ ಆರ್ ರೋಂಬಸ್. ನೀವೀಗ ಕ್ವೆಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಟುಡೇಸ್ ಕ್ವೆಶನ್ ಇಸ್ ಬೇಸ್ಡ್ ಆನ್ ದ್ಯಾಟ್. ಸೊ ಇಲ್ಲಿ ಆ ಒಂದು ಬೇಸಿಸ್ ಮೇಲೆ ಯಾವ ರೀತಿ ಕ್ವೆಶನ್ ಕೇಳಿದ್ದಾರೆ 2012 ಪೇಪರಲ್ಲಿ, ಬೋರ್ಡ್ ಎಕ್ಸಾಮ್ ಪೇಪರಲ್ಲಿ ಅಂತಂದರೆ, ಇಫ್ P of 2, -1, Q of 3, 4, R of 2, -2, 3 and S of -3, -2 be 4 points in a plane. Show that PQRS is a rhombus but not a square. ಸೊ ಅವರಿಲ್ಲಿ ನಮಗೆ 4 ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಆ 4 ಕೋಆರ್ಡಿನೇಟ್ಸ್ ಒಂದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಮಾಡ್ತಾ ಇದೆ. ಆ ಕ್ವಾಡ್ರಿಲ್ಯಾಟ್ರಲ್ ರೋಂಬಸ್ ಆಗಿದೆ, ಆದರೆ ಸ್ಕ್ವೇರ್ ಆಗಿಲ್ಲ ಅಂತ ನೀವು ಐಡೆಂಟಿಫೈ ಮಾಡಿ. ಅದು ಸ್ಕ್ವೇರ್ ಅಲ್ಲ, ಅದು ರೋಂಬಸ್ ಅಂತ ನೀವು ಪ್ರೂವ್ ಮಾಡಿ ಅಂತ ಕೇಳ್ತಿದ್ದಾರೆ. ತುಂಬ ಸಿಂಪಲ್. ನಾನು ಬೇಸ್ಡ್ ಆನ್ ಐಡಿಯಾ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಐಡಿಯಾ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಇದನ್ನು ಮಾಡ್ಬೋದು. ಸೊ ಫಸ್ಟ್ ನಾವು ಗಿವನ್ ಏನು ಕೊಟ್ಟಿದ್ದಾರೆ, ದ ಗಿವನ್ ಪಾಯಿಂಟ್ಸ್ ಆರ್. ಸೊ 4 ಪಾಯಿಂಟ್ಸ್ನ ಬರ್ಕೊಂಡಿದ್ದೀವಿ, ಐ ಮೀನ್ ಕೋಆರ್ಡಿನೇಟ್ಸ್ನ ಬರ್ಕೊಂಡಿದ್ದೀವಿ. ಸೊ ಈಗ ಟು ಶೋ PQRS is a rhombus, we should show that it is a rhombus but not a square. ಈಗ ನಾನು ರೋಂಬಸ್ ಅಂತ ತೋರಿಸ್ಬೇಕು ಅಂದರೆ ಯಾವ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅನ್ನೋದು, ಐ ಮೀನ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅನ್ನೋದು ಸ್ಯಾಟಿಸ್ಫೈ ಆಗಬೇಕು. ದಟ್ ಈಸ್ ದ ಲೆಂತ್ ಬಿಟ್ವೀನ್ ದ PQ, QR, RS, SP ಎಲ್ಲವೂ ಈಕ್ವಲ್ ಅಂತ. ಹಾಗೆ ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್, ದ ಲೆಂತ್ ಆಫ್ ದ ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್ ಅನ್ನೋದು ಸ್ಯಾಟಿಸ್ಫೈ ಆಗಬೇಕು. ದಟ್ ಈಸ್ SQ ಇಸ್ ನಾಟ್ ಈಕ್ವಲ್ ಟು PR ಅಂತ ಸ್ಯಾಟಿಸ್ಫೈ ಆದರೆ ಅದು ರೋಂಬಸ್ ಅಂತ ಪ್ರೂವ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ದಟ್. Now distance between 2 points formula is given as root of x2 minus x1 whole square plus y2 minus y1 whole square. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೆಲ್ಲ ಸೈಡ್ಸ್ದು ಲೆಂತ್ನ ಫೈಂಡ್ ಔಟ್ ಮಾಡ್ತೀವಿ. ಈಗ PQ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಡಯಾಗ್ರಾಮ್ ನೋಡ್ಬೋದು. PQ ಇದರಲ್ಲಿ x1 y1 x2 y2 ಈ ಪಾಯಿಂಟ್ಸ್ನ ತೊಗೊಂಡು ನಾವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 - 2 ಹೋಲ್ ಸ್ಕ್ವೇರ್ ಪ್ಲಸ್ 4 -1 ಹೋಲ್ ಸ್ಕ್ವೇರ್, ಬಿಕಾಸ್ ಇಲ್ಲಿ ನೋಡ್ಬೋದು ನೀವು y1 is -1, ಸೊ 4 - -1 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ 1 ಸ್ಕ್ವೇರ್ ಪ್ಲಸ್ square root of 1 square plus 4 minus into minus plus, so 4 plus 1 whole square. So it will be further square root of 1 square plus 4 plus 1 is 5 square. ಈಗ ನಮಗೆ ಎಷ್ಟು ಬರುತ್ತೆ ಆನ್ಸರ್, square root of 1 plus 25 which is PQ is equal to root 26 units. ಸೊ ನಮಗೆ ಈಗ PQ root 26 units ಬಂತು. ಈಗ ನಮಗೆ ಹಿಂಟ್ ಏನು ಗೊತ್ತಿದೆ, ಬೇರೆ QR, SR, SP ಎಲ್ಲವೂ ನಮಗೆ root 26 ಬರಬೇಕು. ನೋಡೋಣ ಬರುತ್ತಾ ಇಲ್ವಾ ಅಂತ. ಸೊ ಈಗ QR is equal to square root of x2 minus x1, so -2 - 3 whole square plus 3 - 4 whole square, so which is equal to, ನಾನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ I'll be getting root QR is equal to root 26 units. ಓಕೆ, ನನಗಿದು ಕೂಡ ಬಂತು QRದು. ಸೊ PQ is to root 26 units, ಹಾಗೆ QRದು root 26 units ಬರ್ತಾ ಇದೆ. ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು SR. ಸೊ ಈಗ ನಾನು RS ಆರ್ SRಗೂ ಕೂಡ ಇದೇ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ root 26 units. ಅದೇ ರೀತಿ ನಾನು ನೆಕ್ಸ್ಟ್ SPಗೆ ಫಾರ್ಮುಲಾನ ಹಾಕಿದ್ರೂ ಕೂಡ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ root 26 units. ನಿಮಗೆ ಇಲ್ಲಿ ನಾನು ಜಸ್ಟ್ ಇಲ್ಲಿ ಬ್ರೀಫ್ ಮಾಡ್ತೀವಿ, ನೀವು ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನೋಡಿ SP ಅಂತ ತೊಗೊಂಡಿರೋದ್ರಿಂದ ಇಲ್ಲಿ ದಿಸ್ ಇಸ್ x1 y1 x2 y2. ಸೊ x2 minus x1, 2 minus x1 is -3, ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ನಾವು -3 ಅಂತ ಹಾಕೊಂಡಿದ್ದೀವಿ. 2 minus of -3 whole square plus y2 is -1 minus y1 is -2, so
ಬ್ರ್ಯಾಕೆಟ್ ಒಳಗಡೆ -2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀವಿ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದರೆ ನಮಗೆ ಇಲ್ಲಿ √√26 ಯೂನಿಟ್ಸ್ ಅಂತ ಆನ್ಸರ್ ಬರುತ್ತೆ. ಸೊ ಈಗ ನಮಗೆ ಇದರಿಂದ ಏನು ಗೊತ್ತಾಯಿತು, PQ = QR = RS = SP which is equal to √26 ಯೂನಿಟ್ಸ್ ಅಂತ ಗೊತ್ತಾಯಿತು. ಈಗ ನಾವು ಏನು ಮಾಡಬೇಕಾಗಿರೋದು, ನೆಕ್ಸ್ಟ್ ಕಂಡೀಷನ್ ಡಯಾಗ್ನಲ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಡಯಾಗ್ನಲ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಈಗ ಇಲ್ಲಿ ಡಯಾಗ್ನಲ್ಸ್ ಯಾವುದು, PR ಆ್ಯಂಡ್ SQ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಸೊ PRದು ಲೆಂತ್ ಮಾಡುವಾಗ ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾನೇ √(x2 - x1) ಹೋಲ್ ಸ್ಕ್ವೇರ್ + y2 - y1 ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ PR = √32 ಯೂನಿಟ್ಸ್ ಅಂತ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಡಯಾಗ್ನಲ್ ಇರೋದು SQ. ಸೊ XQಗೂ ನಾವು ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ವಿ ವಿಲ್ ಬಿ ಗೆಟಿಂಗ್ 6√2 ಯೂನಿಟ್ಸ್. ಇಲ್ಲಿ ನನಗೆ ಬಂದಿರೋದು ಎಷ್ಟು ಯೂನಿಟ್ಸು, √32 ಯೂನಿಟ್ಸ್, ಇಲ್ಲಿ 6√2. ಸೊ ವಿ ಕ್ಯಾನ್ ಟೆಲ್ ದಟ್ √32 ಇಸ್ ನಾಟ್ ಈಕ್ವಲ್ ಟು 6√2. ಅದರ ಅರ್ಥ ಏನು, PR is not equal to SQ, that is the diagonals are not equal. So if all the sides are equal and diagonals are not equal, then the quadrilateral is a rhombus. So PQRS is a rhombus but it is not a square. So ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ಇಂಥ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು ಆ್ಯಂಡ್ ಇಟ್ ಇಸ್ ನಾಟ್ ಕಾಂಪ್ಲಿಕೇಟೆಡ್. ನೀವು ಒಂದೇ ಫಾರ್ಮುಲಾನ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀರಾ, ಬಟ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ x1 y1 x2 y2 ವ್ಯಾಲ್ಯೂಸ್ನ ಪ್ರತಿ ಬಾರಿ ತೊಗೊಳ್ಳುವಾಗೂ ಯು ಹ್ಯಾವ್ ಟು ಬಿ ಕೇರ್ಫುಲ್. ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೊಳ್ಳೋದಾಗಲಿ, ಸೈನ್ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಟೈಮ್ ತೊಗೊಂಡು ಅಲ್ಲಿ ಸಾಲ್ವ್ ಮಾಡಿ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ ಈ ಕ್ವೆಶನ್ 2019 ಬೋರ್ಡ್ ಎಕ್ಸಾಮಲ್ಲಿ ಕೇಳಿರೋ ಅಂಥ ಕ್ವೆಶನ್. ಫೈಂಡ್ ದ ರೇಷಿಯೋ, okay, we need to find the ratio in which the segment joining the points 1, -3 and 4, 5 is divided by x-axis. Also find the coordinates of this point on x-axis. ತುಂಬ ಸಿಂಪಲ್, ವೆರಿ ಸಿಂಪಲ್. ಇಲ್ಲಿ ರೇಷಿಯೋ ಅಂತ ಕೇಳಿದ ತಕ್ಷಣ ನೀವು ಸೆಕ್ಷನ್ ಫಾರ್ಮುಲಾ ಅಂತ ಯು ಹ್ಯಾವ್ ಟು ಥಿಂಕ್ ಆಫ್ ದಟ್. ಸೊ ನಾವು ಫಸ್ಟ್ ಇಲ್ಲಿ ಏನು ಮಾಡ್ಕೊಳ್ಳೋಣ, ಗಿವನ್ ಏನು ಕೊಟ್ಟಿದ್ದಾರೆ, ಓಕೆ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನಾವು ಅದಕ್ಕೆ ನೇಮಿಂಗ್ ಮಾಡೋಣ. ಲೆಟ್ A, B ಬಿ ದ ಪಾಯಿಂಟ್ಸ್ ಆಫ್ ಲೈನ್ ಸೆಗ್ಮೆಂಟ್ AB. ಸೊ ಎದು ಕೋಆರ್ಡಿನೇಟ್ಸ್ ಏನು ಕೊಟ್ಟಿದ್ದಾರೆ ಅವರು 1, -3 ಕೊಟ್ಟಿದ್ದಾರೆ, ಹಾಗೆ ಬಿದು 4, 5. ನಾವು ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಎ ಇಸ್ ಲೈನ್ ಸೆಗ್ಮೆಂಟ್ AB, ಎದು ಕೋಆರ್ಡಿನೇಟ್ಸ್ 1, -3, ಹಾಗೆ ಬಿದು 4, 5. ಸೊ ದರ್ ಈಸ್ ಸಮ್ ಪಾಯಿಂಟ್ ವಿಚ್ ಡಿವೈಡ್ಸ್ ದಿಸ್ AB. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ದಿಸ್ ಪಾಯಿಂಟ್ಸ್ ಇಸ್ ಡಿವೈಡೆಡ್ ಬೈ x-axis. ಸೊ x-axisಯಿಂದ ಡಿವೈಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಪಾಯಿಂಟ್ P ಅಂತ ಕನ್ಸಿಡರ್ ಮಾಡೋಣ. ಆ ಪಾಯಿಂಟ್ನ ನಾವು ಪಾಯಿಂಟ್ B ಅಂತ ಕನ್ಸಿಡರ್ ಮಾಡೋಣ. ಬಟ್ ಇಲ್ಲಿ ನನ್ನ ಕೋಆರ್ಡಿನೇಟ್ಸ್ ಬರ್ದಿಲ್ಲ. ಸೊ ಯಾಕೆ ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ವಿ ನೀಡ್ ಟು ಫೈಂಡ್ ದ ರೇಷಿಯೋ ದಟ್ ಈಸ್ m1:m2 and we need to find the coordinates of point on x-axis. x-axis ಮೇಲೆ ನಾನು ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಈಗ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ ಇಟ್ ಈಸ್ ಅ ಪಾಯಿಂಟ್ ಆನ್ x-axis ಅಂತ. x-axis ಮೇಲೆ ನೀವು ಯಾವುದೇ ಪಾಯಿಂಟ್ ತೊಗೊಂಡ್ರು ಇಟ್ ವಿಲ್ ಬಿ ಆಫ್ ದ ಫಾರ್ಮ್ x, 0. y coordinate 0 ಆಗಿರುತ್ತೆ. Since the point P is on the x-axis, the coordinates of P are x, 0. y coordinate to x-axis ಮೇಲೆ ಯಾವಾಗಲೂ 0 ಆಗಿರುತ್ತೆ. So here the coordinate is x, 0. ನಾವು ಇನ್ನೂ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಲ್ಲ. ದಟ್ ಈಸ್ ವಾಟ್ ವಿ ನೀಡ್ ಟು ಫೈಂಡ್ ಅಟ್ ದ ಎಂಡ್. ಆ್ಯಂಡ್ m1 ಮತ್ತು m2 ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಜನರಲ್ ಫಾರ್ಮ್ ಇಸ್ x, 0 ಅಂತ ನಮಗೆ ಗೊತ್ತಾಯಿತು. ಲೆಟ್ ಅಸ್ ಕನ್ಸಿಡರ್ ದ ರೇಷಿಯೋ ಆ್ಯಸ್ m1:1. ನಾವು ರೇಷಿಯೋನ m1:1 ಅಂತ ಕನ್ಸಿಡರ್ ಮಾಡೋಣ. ನಾವು ಬೈ ಸೆಕ್ಷನ್ ಫಾರ್ಮುಲಾ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ x, 0. ಸೊ P of x, 0 is equal to m1x2 plus m2x1 divided by m1 plus m2, m1/2 plus m2y1 divided by m1 plus m2. ಈಗ ನಾವಿಲ್ಲಿ x1, x2, y1, y2 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಈಸಿಯಾಗಿ ಬಂದುಬಿಡುತ್ತೆ. ಇಲ್ಲಿ x1, y1, x2, y2 ಯಾವುದು ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು x1, y1, x2, y2. ಸೊ x2 is 4, x1 is 1, y2 is 5, y1 is -3. ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ P of x, 0 is equal to m1 as it is, x2 ಜಾಗದಲ್ಲಿ 4 plus m2 ಜಾಗದಲ್ಲಿ we are taking it as 1 because we have taken the ratio as m1:1 which is m1:m2 ಅನ್ನೋ ಜಾಗದಲ್ಲಿ we have taken it as m1:1. So m2 ಜಾಗದಲ್ಲಿ I am writing it as 1, x1, the value of x1 is 1 divided by m1 plus 1, m1 into 5 plus 1 into -3 divided by m1 plus 1. ಈಗ further simplify ಮಾಡಿದರೆ 4 into m1 4m1 plus 1 into 1 1 divided by m1 plus 1, 5 into m1 5m1 minus because plus into minus 3 divided by m1 plus 1. ಈಗ P of x, 0 is equal to ಈ ಎರಡು ಕೋಆರ್ಡಿನೇಟ್ಸ್ ಬಂತು. ಈಗ ನಾನು ಏನು ಮಾಡ್ಬೋದು, x is equal to
4m1 plus 1 divided by m1 plus 1 ಅಂತ ಬರ್ಕೋತೀನಿ ಆ್ಯಂಡ್ ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 1. ಅದೇ ರೀತಿ ಇಲ್ಲಿ ನಾನು ಏನು ಮಾಡ್ತೀನಿ, ಝೀರೋ ಇಸ್ ಈಕ್ವಲ್ ಟು 5m1 minus 3 divided by m1 plus 1. ಈಗ ನಾನು ಫೈಂಡ್ ಔಟ್ ಮಾಡ್ಬೋದು m1 ವ್ಯಾಲ್ಯೂನ ತುಂಬ ಈಸಿಯಾಗಿ. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ 0 ಇಸ್ ಈಕ್ವಲ್ ಟು 5m1 minus 3. ಇದನ್ನು ನಾನು ಇಂಟರ್ಚೇಂಜ್ ಮಾಡಿ ಬರೆದ್ರೆ 5m1 minus 3 is equal to 0. ಸೊ ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 5m1 minus 3 is equal to 0. ನಾನು 3ನ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿ 5m1 is equal to 3. m1 is equal to 3/5. ಸೊ ಬಿಕಾಸ್ 5ನ ನಾನು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು, ಇಲ್ಲಿ ಬಂದಾಗ ಡಿವಿಷನ್ ಆಗುತ್ತೆ. ಸೊ m1 is equal to 3/5 ಅಂತ ನನಗೆ ಬಂತು. ಐ ಕ್ಯಾನ್ ರೈಟ್ ದಿಸ್ ಆಸ್, ಇಲ್ಲಿ ಏನೂ ಇಲ್ಲ ಡಿನಾಮಿನೇಟ್ರಲ್ಲಿ ಅಂದರೆ 1 ಇರುತ್ತೆ. ಸೊ m1/1 is equal to 3/5 ಅಂತ. ರೇಷಿಯೋ ಫಾರ್ಮಲ್ಲಿ ಯಾವ ರೀತಿ ಬರಿಬೋದು, m1:1 is equal to 3:5. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ರೇಷಿಯೋ ವಿಚ್ ಐ ನೀಡೆಡ್. ಅವ್ರು ಕೇಳಿದ್ರಲ್ಲ ಫೈಂಡ್ ದ ರೇಷಿಯೋ ಅಂತ, ವಿನ್ ವಿಚ್ ದ ಲೈನ್ ಸೆಗ್ಮೆಂಟ್ AB is being divided ಅಂತ. ಸೊ ದ ಆನ್ಸರ್ ಈಸ್ m1:1 is equal to 3:5. ಈಗ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ P ವಿಚ್ ಇಸ್ x, 0. ಈಗ ನನಗೆ y ಕೋಆರ್ಡಿನೇಟ್ 0 ಅಂತ ಆಲ್ರೆಡಿ ಗೊತ್ತಿದೆ, ನೋ ನೀಡ್ ವರಿ ದಟ್. ಸೊ ಈಗ x ಕೋಆರ್ಡಿನೇಟ್ನ ನಾನು ಫೈಂಡ್ ಔಟ್, ಎಕ್ಸ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಇವಾಗ ನಾನು ಈಕ್ವೇಷನ್ 1 ನನಗೆ ಆಲ್ರೆಡಿ ಇಲ್ಲಿ ಬಂದಿತ್ತು, ನಾನು ರೆಡ್ಯೂಸ್ ಮಾಡಿದ್ದೆ. ಇಲ್ಲಿ x is equal to 4m plus 1 divided by m1 plus 1 ಅಂತ ಆ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀನಿ. ಸೊ x is equal to 4 ಇಂಟು m1 ಎಷ್ಟು ಬಂದಿತ್ತು ನಮಗೆ ವ್ಯಾಲ್ಯೂ, m1 3/5. ಸೊ ಈಗ ನಾನು ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 4 ಇಂಟು 3/5 ಪ್ಲಸ್ 1 ಡಿವೈಡೆಡ್ ಬೈ 3/5 ಪ್ಲಸ್ 1. ಸೊ 4 3s are 12, 12/5 ಪ್ಲಸ್ 1 ಡಿವೈಡೆಡ್ ಬೈ 3/5 ಪ್ಲಸ್ 1 ಆ್ಯಸ್ ಇಟ್ ಈಸ್. ಈಗ ಎಲ್ ಸಿ ಎಮ್ ತೊಗೊಂಡ್ರೆ 5 is the LCM, so it will be 12 plus 5 divided by, again 5 is the LCM, it will be 3 plus 5 divided by 5. So for the simplification 12 plus 5 is 17 divided by 5. ಈಗ ಈ ಡಿನಾಮಿನೇಟರ್ ಟರ್ಮ್ನ ನಾನು ಕಂಪ್ಲೀಟಾಗಿ ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಮಲ್ಟಿಪ್ಲಿಕೇಶನ್ ಇಂಟು 5 divided by 3 plus 5 is 8. ಸೊ ಈಗ 5 ಕ್ಯಾನ್ಸಲ್ ಆಗಿ I'll be getting the value of x coordinate as 17 divided by 8. So the coordinates of point P are 17/8, 0. The y coordinate is 0 and the ratio is 3:5. ಈ ರೀತಿಯಾಗಿ ನಾವು ಸಿಂಪಲ್ ಆಗಿ ಇಂಥ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಯು ಜಸ್ಟ್ ಹ್ಯಾವ್ ಟು ಅನಲೈಸ್ ದ ಕ್ವೆಶನ್. ಅಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಜನರಲ್ ಫಾರ್ಮ್ x, 0 ಇರುತ್ತೆ, y ಕೋಆರ್ಡಿನೇಟ್ 0 ಇರುತ್ತೆ ಅಂತ ನೀವು ಅನಲೈಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಈ ಕ್ವೆಶನನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗೆ ನಾನು ಇದೇ ರೀತಿ ಬೇರೆ ಕ್ವೆಶನ್ಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಸ್ಡ್ ಆನ್ ಪ್ರೀವಿಯಸ್ ಪೇಪರ್, ಯಾವುದು ಕ್ವೆಶನ್ಸ್ ತುಂಬ ರಿಪೀಟ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ. ಹಾಗೆ ನಿಮ್ಮ NCERT ಟೆಕ್ಸ್ಟ್ ಬುಕ್ನ ನೀವು ಇರೋ ಎಕ್ಸಸೈಸ್ ಕ್ವೆಶನ್ಸ್, ಎಕ್ಸಾಂಪಲ್ಸ್ ಕ್ವೆಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದೇ ಪ್ಯಾಟ್ರನಲ್ಲಿ ನಿಮಗೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿರೋಂಥ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.